Hello my dear bold learners. I am Vinayak and I welcome you all to the Bold Learners YouTube channel. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ನಾವು ಈಗಾಗಲೇ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ. ನಾವು ಈಗ 11ನೇ ಕ್ಲಾಸನ್ನು ಕಂಪ್ಲೀಟ್ ಮಾಡಿ 12ನೇ ಕ್ಲಾಸಿಗೆ ಬಂದು ತಲುಪಿರುವಂಥದ್ದು. ಸೊ ಈ 11ನೇ ಕ್ಲಾಸ್ನಲ್ಲಿ ನಾವು ಈ ಜಾಮಿತಿಯ ಚಿತ್ರ ಪೂರ್ಣಗೊಳಿಸುವಿಕೆ ಅಥವಾ ಇಂಗ್ಲೀಷ್ನಲ್ಲಿ ಜಾಮೆಟ್ರಿಕಲ್ ಫಿಗರ್ ಕಂಪ್ಲೀಷನ್, ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ಇಂಟ್ರೊಡಕ್ಷನ್ ಕ್ಲಾಸನ್ನು ಕಂಪ್ಲೀಟ್ ಮಾಡಿದ್ದೇವೆ. ಹಾಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಸಹ ನಾವು ಸಾಲ್ವ್ ಮಾಡಿದ್ದೇವೆ. ನೀವಿನ್ನೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೇನೆ. ಸೊ 1 by 1 ಎಲ್ಲ ವಿಡಿಯೋಗಳನ್ನು ನೋಡ್ತಾ ಬನ್ನಿ. ಓಕೆ, ಸೊ ಹಾಗಾದರೆ ಈ 12ನೇ ಕ್ಲಾಸ್ನಲ್ಲಿ ನಾವು ಈ ಒಂದು ಜಾಮೆಟ್ರಿಕಲ್ ಫಿಗರ್ ಕಂಪ್ಲೀಷನ್ ಇದರ ಮುಂದುವರಿದ ಭಾಗವನ್ನು ನೋಡೋಣ. ಓಕೆ, ಸೊ ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜಾಮಿತಿಯ ಚಿತ್ರವನ್ನು ಪೂರ್ಣಗೊಳಿಸಿ ಅಂತ. ಓಕೆ, ಸೊ ಇದರ ಬಗ್ಗೆ ಆಲ್ರೆಡಿ ನಾನು ಹಿಂದಿನ ಕ್ಲಾಸ್ನಲ್ಲಿ ಸೂಚನೆಗಳನ್ನು ಹೇಳಿದ್ದೇನೆ. ಸೊ ಹಾಗಾಗಿ ಈ ಒಂದು ಕ್ಲಾಸ್ನಲ್ಲಿ ಡೈರೆಕ್ಟಾಗಿ ಆನ್ಸರ್ಗಳನ್ನ ನೋಡ್ತಾ ಹೋಗೋಣ, ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ಸೊ ಈಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಇವು ಎಲ್ಲವುಗಳನ್ನು ನಾವು ಸಾಲ್ವ್ ಮಾಡಿದ್ದೇವೆ. 7ನೇ ಪ್ರಶ್ನೆವರೆಗೂ ಸಾಲ್ವ್ ಮಾಡಿದ್ದೆ. ಹಾಗೆ ಈ ಕೆಳಗಿನವುಗಳನ್ನು ನಾನು ಹೋಮ್ವರ್ಕ್ ಕೊಟ್ಟಿದ್ದೆ. ಓಕೆ, ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ದೀರಾ. ಸೊ ಎಲ್ಲರೂ ಸಹ ಒಂದು ಸರಿಯಾದ ಉತ್ತರವನ್ನು ನೀಡಿದ್ದೀರಾ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಈಗ ಯಾರಿಗೆಲ್ಲ ಅರ್ಥ ಆಗಿಲ್ಲ ಅವರು ಈಗ ಒಂದು ಕ್ಲಾಸ್ಗಳನ್ನ ನೋಡ್ತಾ ಹೋಗಿ 8ನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ನಿಮಗೆ ಏನು ಮಾಡ್ತೀನಿ ಅಂತಂದರೆ ಈ ಕ್ಲಾಸ್ನಲ್ಲಿ ನಾನು ಟೈಮರನ್ನು ಕೊಡ್ತೀನಿ ನಿಮಗೆ. ಓಕೆ, ಸೊ ಟೈಮರನ್ನು ಕೊಡ್ತೀನಿ, 10 ನಿಮಿಷಗಳ ಟೈಮರ್. ಸೊ ನೀವು ಮೊದಲಿಗೆ ಸಾಲ್ವ್ ಮಾಡಬೇಕು, ಆ ನಂತರ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಮೊದಲನೇ ಪ್ರಶ್ನೆಯನ್ನು ನಾನೇ ನಿಮಗೆ ಸಾಲ್ವ್ ಮಾಡಿ ಹೇಳ್ತೇನೆ ನೋಡಿ. ಸೊ ಏನು ಮಾಡಬೇಕು ಅಂತಂದರೆ ಇಲ್ಲಿ ಏನು ಎಡಗಡೆ ಕೊಟ್ಟಿರ್ತಾರೆ ನೋಡಿ. ಸೊ ಇದು ಒಂದು ಚಿತ್ರ ಇರುತ್ತೆ, ಅದು ಚೌಕ ಆಗಿರ್ಬೋದು, ತ್ರಿಕೋಣ ಆಗಿರ್ಬೋದು, ಸರ್ಕಲ್ ಅಥವಾ ವೃತ್ತ ಆಗಿರ್ಬೋದು. ಅದರ ಒಂದಿಷ್ಟು ಭಾಗವನ್ನು ಏನು ಮಾಡಿರ್ತಾರೆ ಅವರು ಕಟ್ ಮಾಡಿರ್ತಾರೆ. ಓಕೆ, ಸೊ ಅದನ್ನು ಕಟ್ ಮಾಡಿರುವಂಥದ್ದನ್ನು ನೀವು ಏನು ಮಾಡಬೇಕು, ಪೂರ್ತಿಗೊಳಿಸ್ಬೇಕು. ಹೇಗೆ, ಇಲ್ಲಿ ಏನು ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ ನೋಡಿರಿ, ಅವುಗಳನ್ನು ಅದಕ್ಕೆ ಜೋಡಿಸಿ ಆ ಒಂದು ಪ್ರಶ್ನಾಚಿತ್ರವನ್ನು ಪೂರ್ತಿ ಮಾಡಬೇಕು ನೀವು. ಓಕೆ, ಸೊ ಈ ಲೈನ್ ಎಡಗಡೆ ಇರುವಂಥದ್ದು ಇದು ಪ್ರಶ್ನಾಚಿತ್ರ, ಇದು ಉತ್ತರ ಚಿತ್ರಗಳು ಅಥವಾ ಆಪ್ಷನ್ಗಳು. ಓಕೆ, ಸೊ ಹಾಗಾದರೆ ನೀವಿಲ್ಲಿ ನೋಡ್ಬೋದು ಈ ಒಂದು ಏನು ಚೌಕ ಇರಬೇಕಿತ್ತು, ಇದು ಈ ರೀತಿಯಾಗಿ ಒಂದು ಚೌಕ ಇರಬೇಕಿತ್ತು. ಓಕೆ, ಸೊ ಈ ರೀತಿಯಾಗಿ ಚೌಕ ಇರಬೇಕಿತ್ತು, ಬಟ್ ಅದು ಕಟ್ ಆಗಿದೆ. ಸೊ ನಿಮಗೆ ಇಲ್ಲಿ ಈ ರೀತಿಯಾದಂಥ ಒಂದು ಆಕೃತಿ ಬೇಕಾಗುತ್ತೆ. ಒಂದು ನಿಮಿಷ, ಯಾವ ರೀತಿ ಅಂತಂದರೆ ಈ ರೀತಿಯಾದಂತಹ ಒಂದು ಆಕೃತಿ ಬೇಕಾಗುತ್ತೆ ನಿಮಗೆ. ಅಂದಾಗ ನಿಮಗೆ ಈ ಒಂದು ಚಿತ್ರ ಕಂಪ್ಲೀಟ್ ಆಗುವಂಥದ್ದು. ಓಕೆ, ಸೊ ಹಾಗಾದರೆ ಈ ರೀತಿಯಾದಂತಹ ಆಕೃತಿ ಎಲ್ಲಿ ಕಾಣ್ತಾ ಇದೆ ನಿಮಗೆ? ತುಂಬ ಈಸಿಯಾಗಿ ಗೊತ್ತಾಗುತ್ತೆ, 3ನೇ ಆಪ್ಷನಲ್ಲಿ ಕಾಣ್ತಾ ಇದೆ. ಹೌದಾ, ನೋಡಿ ಇದೇ ರೀತಿಯಾದಂತಹ ಆಕೃತಿ ನಿಮಗೆ ಕಾಣ್ತಾ ಇದೆ ಇಲ್ಲಿ. ಹೌದಾ, ಸೊ ಹಾಗಾದರೆ ಇನ್ನುಳಿದಂತಹ ಆಪ್ಷನ್ಗಳು ಯಾಕೆ ತಪ್ಪು ಅಂತ ನೋಡೋದಾದರೆ ಇಲ್ಲಿ ನೋಡಿ, ಆಪ್ಷನ್ 1ರಲ್ಲಿ ಈ ಲೈನ್ ಏನಾಗಿದೆ ಈ ರೀತಿ ಸ್ವಲ್ಪ ಓರೆ ಆಗಿದೆ, ಸೊ ರಾಂಗು. ಆಮೇಲೆ ಆಪ್ಷನ್ 3ರಲ್ಲಿ ನೋಡಿ, ಸೊ ಈ ಲೈನ್ಗಳು ಏನಿದ್ದಾವೆ ಇವು ಚಿಕ್ಕದಿದೆ. ಹಾಗಾಗಿ ಆಪ್ಷನ್ 2 ಸಹ ರಾಂಗ್ ಆಯಿತು. ಆಪ್ಷನ್ 3ರಲ್ಲಿ ಸಹ ಏನಾಗಿದೆ, ಈ ಲೈನ್ಗಳು ಚಿಕ್ಕದಾಗಿವೆ. ಸೊ ಹಾಗಾಗಿ ಆಪ್ಷನ್ 4 ತಪ್ಪಾಗತ್ತೆ. ನಿಮಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ನಂಬರ್ 3. ಆಪ್ಷನ್ ನಂಬರ್ 3 ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ಏನು ಮಾಡಿ ಅಂತಂದರೆ ನೀವು ನಿಮಗೆ 10 ಸೆಕೆಂಡ್ಗಳ ಟೈಮರನ್ನು ಕೊಟ್ಟಿದ್ದೇನೆ ಆಲ್ರೆಡಿ, ಸಾಲ್ವ್ ಮಾಡಿ. ಓಕೆ, ಟೈಮ್ ಕಂಪ್ಲೀಟ್ ಆಯಿತು, ನಾನೀಗ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ನೀವು ಏನೆಲ್ಲ ಗಮನಿಸಬೇಕು ಅಂತಂದರೆ ಈ ಲೈನ್ಗಳನ್ನ ನೋಡಬೇಕು ನೀವು. ಯಾವ ಲೈನ್ಗಳನ್ನ? ಈ ಲೈನ್ಗಳು ಎಲ್ಲ ನೋಡಬೇಕು. ಆಪ್ಷನ್ 1ರಲ್ಲಿ ನೋಡಿ, ಅಷ್ಟು ಉದ್ದವಾದಂತಹ ಲೈನ್ ನಿಮಗೆ ಕಾಣ್ತಾನೇ ಇಲ್ಲ. ಸೊ ಹಾಗಾಗಿ ಆಪ್ಷನ್ 1 ರಾಂಗ್ ಆಯಿತು, ಆಪ್ಷನ್ 1 ಹೋಯಿತು. ಓಕೆ, ಸೊ ಈ ಲೈನ್ಗಳನ್ನು ಹೇಗೆ ನೀವು ಅಳತೆ ಮಾಡ್ಬೋದು ಅಂತಂದರೆ ಎಕ್ಸಾಮ್ ಹಾಲಿಗೆ ನೀವು ಪೆನ್ನನ್ನು ಒಯ್ದಿರ್ತೀರಾ. ಓಕೆ, ಸ್ಕೇಲನ್ನು ಒಳಗಡೆ ಅನುಮತಿ ಕೊಟ್ಟರೆ ಒಯ್ಬೋದು, ಇಲ್ಲ ಅಂತಂದರೆ ಇಲ್ಲ. ಓಕೆ, ಈ ಪೆನ್ ಅಂತೂ ಎಲ್ಲರೂ ಒಯ್ದೇ ಇರ್ತೀರಾ. ಆ ಪೆನ್ನನ್ನು ಯೂಸ್ ಮಾಡಿಕೊಂಡು ಆ ಲೈನ್ ಪಕ್ಕ ಇಟ್ಟು ಈ ರೀತಿಯಾಗಿ ಏನು ಮಾಡಬೇಕು, ನೀವು ಮೆಜರ್ಮೆಂಟ್ ಮಾಡಬೇಕು. ಓಕೆ, ಈ ಹೆಬ್ಬರಳಿಂದ ಅಥವಾ ಹೇಗೇನಾದರೂ ಒಂದು ಟಿಕ್ ಮಾರ್ಕ್ ಹಾಕ್ಕೊಂಡು ಆ ಲೈನನ್ನು ನೀವು ಅಳತೆ ಮಾಡಬೇಕು. ಹೀಗೆ ಪೇಪರ್ ಮೇಲೆ ಇಟ್ಟು ನೋಡಿ ಅಳತೆ ಮಾಡಬೇಕು. ಓಕೆ, ಸೊ ಹಾಗೆ ಅಳತೆ ಮಾಡಿ ನೋಡಿದಾಗ ನಿಮಗೆ ಈ ಲೈನ್ ಏನಾಗಿದೆ ಚಿಕ್ಕದಿದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ರಾಂಗ್ ಆಯಿತು.
ನೆಕ್ಸ್ಟ್ ಉಳಿದಿರುವಂಥದ್ದು ಯಾವುದಿನ್ನ ಆಪ್ಷನ್ 2 ಮತ್ತು 4. ಸದ್ಯಕ್ಕೆ ಅದನ್ನು ಬಿಡಿ, ಆಪ್ಷನ್ 3 ನೋಡಿ. ಏನಾಗಿದೆ ಆಪ್ಷನ್ 3ರಲ್ಲಿ ಅಂತಂದರೆ ನೋಡಿ, ಇಲ್ಲಿ ಇಷ್ಟು ದೊಡ್ಡ ಲೈನ್ ಇದೆ ನಮಗೆ, ಹೌದಾ? ಬಟ್ ಇಲ್ಲಿ ನೋಡಿ ಎಷ್ಟು ಚಿಕ್ಕ ಲೈನ್ ಇದೆ, ಹೌದಾ? ಸೊ ಹಾಗಾಗಿ ಆಪ್ಷನ್ 3 ಸಹ ರಾಂಗ್ ಆಗುತ್ತೆ. ಓಕೆ, ಇನ್ನು ಉಳಿದಿರುವಂಥದ್ದು ಯಾವುದು? ಆಪ್ಷನ್ 2 ಮತ್ತು ಆಪ್ಷನ್ ನಂಬರ್ 4. ಸೊ ಇದರಲ್ಲಿ ಯಾವುದು ಸರಿ ಅಂತ ನೋಡೋಣ. ಮೊದಲಿಗೆ ಏನು ಮಾಡೋಣ ಅಂತಂದರೆ, ಸೊ ಇಲ್ಲಿರುವಂತಹ ಈ ಲೈನ್ ಏನಿದೆ, ಓಕೆ, ಸೊ ಈ ಲೈನ್ ಮೇಲ್ಗಡೆ ಏನಿದೆ, ಸೊ ಇದನ್ನು ಅದ್ರ ಒಳಗಡೆ ತಂದು ಇಡೋಣ. ಸೊ ಈ ಲೈನು, ಒಂದು ನಿಮಿಷ, ಓಕೆ, ಈ ಲೈನು, ಓಕೆ, ನೀವು ನೋಡ್ಬೋದು ಇಲ್ಲಿ ಈ ಥರ ತಂದು ಇಟ್ಟಾಗ ನಾನಿಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಈ ಲೈನ್ ಏನಾಗಿದೆ, ಚಿಕ್ಕದಾಯ್ತು ಇದು. ಓಕೆ, ಸೊ ಈ ಲೈನು ಇಲ್ಲಿ ತೆಗೆದುಕೊಂಡ್ಬಂದು ಇಟ್ಟಾಗ ಸ್ವಲ್ಪ ಚಿಕ್ಕದಾಯಿತು, ಇಲ್ಲಿ ನೋಡಿ, ಓಕೆ, ಚಿಕ್ಕದಾಗಿದೆ. ಸೊ ಹಾಗಾದರೆ ಆಪ್ಷನ್ 2 ಸಹ ರಾಂಗ್ ಆಯಿತು. ಸೊ ಹಾಗಾದರೆ ಈ ಆಪ್ಷನ್ 4 ಸರಿಯಾಗುತ್ತೋ ಇಲ್ವೋ ಅಂತ ನಿಮಗೆ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಆದರೆ ಎಕ್ಸಾಮ್ನಲ್ಲಿ ನೀವು ಈ ರೀತಿ ಟೈಮ್ ವೇಸ್ಟ್ ಮಾಡಬಾರ್ದು. ಏಕೆ ಅಂತಂದರೆ ನೋಡಿರಿ, ಆಲ್ರೆಡಿ 1ನೇದ್ದು ಹೋಗಿದೆ, 2ನೇ ಆಪ್ಷನ್ನು ಹೋಗಿದೆ, 3ನೇ ಆಪ್ಷನ್ನು ಹೋಗಿದೆ, 4ನೇದು ಕರೆಕ್ಟು ಹೌದೋ ಅಲ್ವಾ ಅಂತ ಎಕ್ಸಾಮ್ನಲ್ಲಿ ಮಾಡಬಾರ್ದು. ಓಕೆ, ಸೊ ಆವಾಗ ಡೈರೆಕ್ಟ್, ಯಾಕಂದರೆ ಉಳಿದಿರೋದು ಅದೇ ಲಾಸ್ಟ್ ಆಪ್ಷನ್ನು, ಅದೇ ಉತ್ತರ ಆಗಿರುತ್ತೆ. ಬಟ್ ನಿಮಗೆ ಇಲ್ಲಿ ನಾನು ಪ್ರಾಕ್ಟೀಸ್ ಮಾಡಲಿಕ್ಕೆ ತೋರಿಸ್ತಾ ಇರೋದ್ರಿಂದ ನಾನು ನಿಮಗೆ ನಡೀತೆ. ಈಗ ನಮಗೆ ಸಾಕಷ್ಟು ಟೈಮ್ ಇದೆ. ಸೊ ಈಗ ನಾವು ಈ ರೀತಿ ಇಟ್ಟು ನೋಡ್ಬೋದು. ಓಕೆ, ನೋಡಿ, ಸೊ ಈ ಲೈನು ನಿಮಗೆ ಕರೆಕ್ಟಾಗಿದೆ. ಓಕೆ, ಸೊ ಕರೆಕ್ಟಾಗಿ ಅದರೊಳಗಡೆ ಹೋಗಿ ಕೂತ್ಕೊಳ್ತಾ ಇದೆ ಅದು. ಸೊ ಹಾಗಾಗಿ ಕರೆಕ್ಟಾದ ಉತ್ತರ ಇದಕ್ಕೆ ಯಾವುದು ಅಂತ ಅಂದರೆ ಆಪ್ಷನ್ ನಂಬರ್ 4. 9ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 4 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನೋಡೋಣ. 10ನೇ ಪ್ರಶ್ನೆ, 10 ಸೆಕೆಂಡ್ಗಳ ಕಾಲಾವಕಾಶ ಸ್ಟಾರ್ಟ್ ಆಗಿದೆ. ಓಕೆ, ಟೈಮ್ ಆಯಿತು, ಸಾಲ್ವ್ ಮಾಡೋಣ ಅಂತ ಈಗ. ಓಕೆ, ಸೊ ಈ 1ನೇ ಪ್ರಶ್ನೆಯಿಂದ ನೋಡ್ತಾ ಹೋಗಿ ಏನಾಗಿದೆ ಅಂತಂದರೆ, ಸೊ ಈ ಎಲ್ಲ ಲೈನ್ಗಳು ಕರೆಕ್ಟಾಗಿ ಇದೇನೋ ಇಲ್ವೋ ಅಂತ ನೋಡ್ತಾ ಹೋಗ್ಬೇಕು ನೀವು. ಓಕೆ, ಸೊ ನಿಮಗೆ ನಾನಿಲ್ಲಿ ಈ ಒಂದು ಇಮೇಜನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಅದರ ಮೇಲೆ ಇನ್ನೊಂದು ಲೈನನ್ನು ಇಟ್ಕೊಳ್ಳೋಣ. ಓಕೆ, ಸೊ ಇದನ್ನು ಅದರ ಒಳಗಡೆ ಹೋಗಿ ಇಟ್ಟು ನೋಡೋಣಂತೆ. ಓಕೆ, ನಮಗೆ ಆನ್ಸರ್ ಸಿಕ್ತು, ಹೌದಾ? ಇದೇ ಒಂದು ಸರಿಯಾದ ಉತ್ತರ. ಓಕೆ, ಸೊ ನೀವು 2ನೇದ್ದು ಸರಿನೋ ಇಲ್ವೋ ಅಥವಾ ಇದು 3ನೇದು ಸರಿನೋ ಇಲ್ವೋ ಅಂತ ಹೇಳಿ ಬೇಕಾದ್ರೆ ನೋಡಿ. 3ನೇದ್ದು ಏನು ಅಂತಂದರೆ ಆ ಒಂದು ಉಬ್ಬು ತಗ್ಗುಗಳು ಈ ರೀತಿ ಕೆಳಗಡೆ ಇರುವಂಥದ್ದು ಅಥವಾ ಈ ಪಕ್ಕಕ್ಕೆ ಇರುವಂಥದ್ದು. ನೀವು ಅವಶ್ಯಕತೆ ಬಿದ್ದರೆ ಏನು ಮಾಡಬೇಕು ಅಂತಂದರೆ ಇವುಗಳನ್ನ ನೀವು ಈ ರೀತಿಯಾಗಿ ಮನಸ್ಸಿನಲ್ಲಿನೇ ತಿರುಗಿಸಿಕೊಂಡು, ಓಕೆ, ತಿರುಗಿಸಿಕೊಂಡು ಏನು ಮಾಡಬೇಕು, ಈ ರೀತಿಯಾಗಿ ನೀವು ಆ ಒಂದು ಪ್ರಶ್ನಾ ಚಿತ್ರದಲ್ಲಿ ತೆಗೆದುಕೊಂಡು ಹೋಗಿ ಈಗಿಟ್ಟು ನೋಡಬೇಕು. ಓಕೆ, ಬಟ್ ನಮಗೆ ಈಗ ಅದರ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ತಿರುಗಿಸಿಕೊಂಡು ನೋಡುವಂಥದ್ದು ನಮಗೆ ಆನ್ಸರ್ ಏನು 1ನೇ ಆಪ್ಷನಲ್ಲೇ ಸಿಕ್ಕಿದೆ. ಸೊ ಹಾಗಾದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ನಂಬರ್ 1. ಮುಂದಿನ ಪ್ರಶ್ನೆ ಹೋಗೋಣ. 11ನೇ ಪ್ರಶ್ನೆ, 10 ಸೆಕೆಂಡ್ಗಳ ಟೈಮ್ ಸ್ಟಾರ್ಟ್ ಆಗಿದೆ. ಓಕೆ, ಸಾಲ್ವ್ ಮಾಡೋಣಂತ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ನಮಗೆ 2 ರೀತಿಯಾದಂತಹ ಉಬ್ಬು ಮತ್ತು ತಗ್ಗುಗಳು ಇರುವಂಥದ್ದು. ಸೊ ಇದು ಉಬ್ಬು, ಆಮೇಲೆ ಇದು ತಗ್ಗು. ಓಕೆ, ಸೊ ನಮಗೆ ಈ ರೀತಿಯಾಗಿ ಒಂದು ಚಿತ್ರ ಬೇಕಾಗತ್ತೆ, ಹೌದಾ? ಈ ರೀತಿಯಾಗಿ ಒಂದು ಚಿತ್ರ ಬೇಕಾಗುವಂಥದ್ದು. ಯಾವ ರೀತಿ? ಈ ರೀತಿಯಾಗಿ ಒಂದು ಚಿತ್ರ ಬೇಕು. ಬಟ್ ನೀವು 1ನೇ ಆಪ್ಷನಲ್ಲಿ ನೋಡಿ, ಇಲ್ಲಿ ಬರೀ ತಗ್ಗು ಇರುವಂಥದ್ದು, ಹೌದಾ? ಉಬ್ಬುವುದು ಏನಿಲ್ಲ. ಸೊ ಹಾಗಾಗಿ ನಮಗೆ ಆಪ್ಷನ್ 1 ರಾಂಗ್ ಆಯಿತು. ಕರೆಕ್ಟ್. ನೆಕ್ಸ್ಟ್ ಆಪ್ಷನ್ 2 ನೋಡಿ. ಆಪ್ಷನ್ 2ರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಅಂದರೆ, ಇಲ್ಲಿ ಈ ರೀತಿಯಾದಂಥ ತಗ್ಗು ಬೇಕು ನಮಗೆ, ಹೌದಾ? ಬಟ್ ಇಲ್ಲಿ ಏನಾಗಿದೆ, ಸೊ ಈ ಕಡೆ ಏನಾಗಿದೆ ಅಂತಂದ್ರೆ ಅದು ಏನು ತಗ್ಗು ಇರುವಂಥದ್ದು. ಸೊ ಹಾಗಾಗಿ ಇದು ಸಹ ರಾಂಗ್ ಆಗುತ್ತೆ, ಹೌದಾ? ನೆಕ್ಸ್ಟ್ ಆಪ್ಷನ್ 4 ಅಂತೂ ಆವಾಗಲೇ ಇದು ತಪ್ಪಾಗಿದೆ. ಹಾಗಾದರೆ ಉಳಿದಿರುವಂಥ ಆಪ್ಷನ್ ಯಾವುದು? ಓಕೆ, ಉಳಿದಿರುವಂಥ ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ ನಂಬರ್ 3.
ಓಕೆ, ಸೊ ಇದೇ ಒಂದು ಸರಿಯಾದ ಉತ್ತರ. ಅಂದರೆ ನಮಗೆ ಇದೇ ರೀತಿಯಾದಂಥ ಸೇಮ್ ಚಿತ್ರ ನಮಗೆ ಆಪ್ಷನ್ 3ರಲ್ಲಿ ಕಾಣ್ತಾ ಇದೆ. ಹೌದಾ? ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ನಂಬರ್ 3. ಓಕೆ, ಸೊ ಆಪ್ಷನ್ ನಂಬರ್ 2 ತಪ್ಪಾಗಿತ್ತು. ಯಾಕೆ ಅಂತಂದರೆ ಆ ಒಂದು ಚಿತ್ರವನ್ನು ನಾವು ಏನು ಮಾಡೋಣ ಅಂತಂದರೆ ಈಗ ತಿರುಗಿಸಿ ಬೇಕಾದ್ರೆ ನೋಡೋಣಂತೆ. ಸೊ ನಿಮಗೆ ಒಂದು ನಿಮಿಷ ಕಲರ್ ಚೇಂಜ್ ಮಾಡೋಣ ಅಂತ. ಓಕೆ, ಸೊ ಈ ರೀತಿಯಾಗಿ ಇರುವಂಥದ್ದು ಅದು ಚಿತ್ರ. ಓಕೆ, ಸೊ ಇದನ್ನು ನೀವು ಏನು ಮಾಡಬೇಕು, ಮನಸ್ಸಿನಲ್ಲಿನೇ ಈ ರೀತಿ ತಿರುಗಿಸಿ ನೋಡಬೇಕು. ಸೊ ಹಾಗೆ ತಿರುಗಿಸಿ ತೆಗೆದುಕೊಂಬಂದು ಇಲ್ಲಿ ಇಟ್ಟಾಗ ನೋಡಿ ಈ ರೀತಿ ಆಗುತ್ತೆ ಅದು. ನೋಡಿ ಇಲ್ಲಿ ಏನು ಸರಿಯಾಗಿ ಕೂರ್ತಾನೇ ಇಲ್ಲ ಅದು. ಹೌದಾ? ಸೊ ಇಲ್ಲಿ ನೋಡಿ ಈ ಭಾಗದಲ್ಲಿ ಅದು ಸರಿಯಾಗಿ ಕೂರ್ತಾ ಇಲ್ಲ. ಸೊ ಹಾಗಾಗಿ ಆಪ್ಷನ್ 2 ಸಹ ರಾಂಗ್ ಆಗಿತ್ತು. ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಆಪ್ಷನ್ ನಂಬರ್ 3. ಈ ರೀತಿಯಾಗಿ ನೀವು ಉತ್ತರವನ್ನು ಕಂಡುಹಿಡ್ಕೊಳ್ಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. 12ನೇ ಪ್ರಶ್ನೆ ತುಂಬ ಅಂದರೆ ತುಂಬ ಈಸಿಯಾಗಿರುವಂತಹ ಪ್ರಶ್ನೆ. ಸಾಲ್ವ್ ಮಾಡಿ. ಟೈಮರ್ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಯಾಕೆ ನಾನು ಈ ಪ್ರಶ್ನೆ ಯಾಕೆ ನಾನು ತುಂಬ ಈಸಿ ಅಂತ ಹೇಳಿದೆ ಅಂತ ಅಂದರೆ ಇಲ್ಲಿ ನೀವು ಏನು ಅಂತಂದರೆ ಇಲ್ಲಿ ಇಷ್ಟು ಉದ್ದವಾದಂತಹ ಲೈನ್ ಇದೆ. ಹೌದಾ? ಸೊ ಈ ಲೈನು ಈ 3 ಆಪ್ಷನ್ಗಳಲ್ಲಿ ಇಲ್ಲೇ ಇಲ್ಲ. ಓಕೆ, ನೋಡಿ 1ನೇ ಆಪ್ಷನ್ನು ಚಿಕ್ಕದಾದಂತಹ ಲೈನ್ ಇದೆ, ಆಮೇಲೆ 3ನೇ ಆಪ್ಷನ್ ಸಹ ಚಿಕ್ಕದಾದಂತಹ ಲೈನ್ ಇದೆ. ಆಮೇಲೆ ಬೇಕಾದರೆ ಇದನ್ನ ಈ ರೀತಿ ತಿರುಗಿಸಿ ಒಂದು ನಿಮಿಷ ಈ ರೀತಿ ತಿರುಗಿಸಿ ನೋಡಿದಾಗ ನಮಗೆ ಒಂದು ನಿಮಿಷ ಓಕೆ ಇಲ್ಲಿಯೂ ಸಹ ಅದೇನಾಗಿದೆ ಚಿಕ್ಕದಾದಂಥ ಲೈನ್ ಇದೆ. ಬಟ್ ನಮಗೆ ಈ ರೀತಿಯಾದಂಥ ಉದ್ದವಾದಂತಹ ಲೈನ್ ಎಲ್ಲಿ ಸಿಗುತ್ತೆ ಅಂತಂದರೆ ಕೇವಲ ಆಪ್ಷನ್ 4ರಲ್ಲಿ ಸಿಕ್ಕಿದೆ. ಹಾಗಾಗಿ ಈ ಎರಡೂ ಏನು ಇವುಗಳನ್ನ ನೋಡುವಂಥ ಅವಶ್ಯಕತೆಯೇ ಇಲ್ಲ. ಓಕೆ, ಸೊ ನಮಗೆ ಈಗಾಗಲೇ ಏನು ಸಿಕ್ತು, ನಮಗೆ ಆನ್ಸರ್ ಸಿಕ್ತು. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣಂತೆ. ಓಕೆ, ಟೈಮರ್ ಸ್ಟಾರ್ಟ್ ಮಾಡೋಣಂತ. ಟೈಮರ್ ಸ್ಟಾರ್ಟ್ ಆಗಿದೆ. ಓಕೆ, ಕಂಪ್ಲೀಟ್. ನೋಡಿ, ನಿಮಗೆ 10 ಸೆಕೆಂಡ್ಗಳ ಟೈಮನ್ನು ಕೊಟ್ಟು ಆಮೇಲೆ ನಾನೇ ಎಕ್ಸ್ಪ್ಲನೇಷನ್ ಕೊಡ್ತಿದ್ದೇನೆ. ಓಕೆ, ಸೊ ನಾನು ಎಕ್ಸ್ಪ್ಲನೇಷನ್ ಕೊಡುವುದಕ್ಕಿಂತ ಮುಂಚೆನೇ ನಿಮಗೆ ಎಷ್ಟು ಉತ್ತರಗಳು ಅಥವಾ ಎಷ್ಟು ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರವನ್ನು ಕಂಡು ಹಿಡಿದಿದ್ರಿ ಅದನ್ನು ನನಗೆ ಕಮೆಂಟ್ನಲ್ಲಿ ನೀವು ನಮಗೆ ತಿಳಿಸ್ಬೇಕು. ಅಂದರೆ ಎಷ್ಟು ಉತ್ತರಗಳು ಸರಿಯಾಗಿವೆ, ನಿಮ್ಮ ಹೆಸರು ಬರೀರಿ ಕೆಳಗಡೆ. ಎಷ್ಟು ಉತ್ತರಗಳು, ಫಾರ್ ಎಕ್ಸಾಂಪಲ್ 5 ಉತ್ತರ ಸರಿಯಾಗಿದ್ದರೆ 5 ಉತ್ತರಗಳು ಸರಿಯಾಗಿವೆ, 4 ಆಗಿದ್ದರೆ 4 ಕ್ವಶನ್ಸ್ ಆರ್ ರೈಟ್, 4 ಆನ್ಸರ್ಸ್ ಆರ್ ರೈಟ್, 5 ಆನ್ಸರ್ಸ್ ಆರ್ ರೈಟ್, 6 ಆನ್ಸರ್ಸ್ ಆರ್ ರೈಟ್ ಅಂತ ಕಮೆಂಟ್ನಲ್ಲಿ ನಮಗೆ ತಿಳಿಸ್ಬೇಕು ನಮಗೆ. ಓಕೆ, ಸೊ ಈಗ ಈ ಒಂದು ಪ್ರಶ್ನೆನ ನೋಡೋಣ. ಮೊದಲನೇದಾಗಿ ಈ ಲೈನಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಈ ಲೈನ್ ಇಲ್ಲಿ ನೋಡಿ, ಲೈನ್ ಕರೆಕ್ಟ್ ಆಗಿದೆ. ಬಟ್ ಇಲ್ಲಿ ಏನಾಗಿದೆ, 2ನೇ ಆಪ್ಷನಲ್ಲಿ ಆ ಲೈನು ಓರೆ ಆಗಿರುವಂಥದ್ದು. ಸೊ ರಾಂಗ್. ಕರೆಕ್ಟ್. ಆಮೇಲೆ ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ತಾಯಿದೆ 4ನೇ ಆಪ್ಷನ್ನು ರಾಂಗ್ ಆಗಿದೆ. ಯಾಕಂದರೆ ಅದು ಆ ಆಕೃತಿ ಏನಾಗಿದೆ, ಚಿಕ್ಕದಾಗಿದೆ. ಓಕೆ, ಡನ್. ಈಗ ಉಳಿದಿರುವಂಥದ್ದು ಯಾವುದು, ಆಪ್ಷನ್ ನಂಬರ್ 1 ಮತ್ತು 3ರಲ್ಲಿ. ಓಕೆ, ನೋಡ್ತಾ ಬನ್ನಿ. ಆಪ್ಷನ್ 1 ಮತ್ತು 3ರಲ್ಲಿ ಈ ಲೈನ್ ಕರೆಕ್ಟ್ ಆಗಿದೆ, ಈ ಲೈನ್ ಕರೆಕ್ಟ್ ಆಗಿದೆ, ಈ ಅಡ್ಡ ಲೈನು ಕರೆಕ್ಟ್, ಇದು ಕರೆಕ್ಟು, ಇದು ಕರೆಕ್ಟ್. ಬಟ್ ಡಿಫ್ರೆನ್ಸ್ ಎಲ್ಲಿ ಬರುತ್ತೆ ಅಂತ ಅಂದರೆ ಈ ರೀತಿಯಾದಂತಹ ಓರೆಯಾದ ಲೈನ್ ಇಲ್ಲಿದೆ, ಇಲ್ಲಿ ಸ್ಟ್ರೇಟ್ ಆದಲ್ಲಂಥ ಲೈನ್ ಇದೆ. ಓಕೆ, ನಮಗೆ ಪ್ರಶ್ನೆಯಲ್ಲಿ ಏನು, ಈ ರೀತಿಯಾದಂಥ ಓರೆಯಾದ ಲೈನ್ ಬೇಕಾ? ರಾಂಗ್. ಸೊ ಹಾಗಾಗಿ ಆಪ್ಷನ್ 1 ಸಹ ರಾಂಗ್ ಆಯಿತು. ನಿಮಗೆ ಬೇಕಾದಂತಹ ಸರಿಯಾದ ಉತ್ತರ ಎಲ್ಲಿದೆ ಅಂತ ಅಂದರೆ 13ನೇ ಪ್ರಶ್ನೆಗೆ 3ನೇ ಆಪ್ಷನ್ ರೈಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಸೊ ತುಂಬ ಈಸಿಯಾದಂತಹ ಪ್ರಶ್ನೆ ಇದು ಸಹ. ಸಾಲ್ವ್ ಮಾಡಿ. ಟೈಮರ್ ಸ್ಟಾರ್ಟ್ ಆಗಿದೆ. ಓಕೆ, ಸ್ಟಾರ್ಟ್ ಮಾಡೋಣ ಅಂತ. ಮೊದಲೇದಾಗಿ ಈ ಲೈನಿಂದ ಸ್ಟಾರ್ಟ್ ಮಾಡಿ. ಯಾವುದು ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಈ ರೀತಿಯಾದಂಥ ಒಂದು ಆಕೃತಿ ಬೇಕು, ಅದು ಚೌಕ ಆಗಲಿಕ್ಕೆ. ಹೌದಾ? ಸೊ ನೀವು ಯಾವುದರಿಂದ ಸ್ಟಾರ್ಟ್ ಮಾಡಿ ಅಂತಂದರೆ ಈ ಲೈನ್ ಏನಿದೆ. ಓಕೆ, ಸೊ ಈ ಲೈನ್ ಏನಿದೆ ನಿಮಗೆ ಈ ಮೇಲ್ಗಡೆ, ಅದರಿಂದ ಸ್ಟಾರ್ಟ್ ಮಾಡೋಣ.
ಸೊ ಇಲ್ಲಿ ಸಹ ಇದೆ ಆ ಲೈನು, ಬಟ್ ಇಲ್ಲಿ ಈ ರೀತಿಯಾಗಿ ಅಡ್ಡ ಲೈನ್ ಇಲ್ಲ, ಅದು ಓರೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ 2 ರಾಂಗ್. ಆಪ್ಷನ್ 3ರಲ್ಲಿ ಇದೆ. ಆಪ್ಷನ್ 4 ನೋಡಲಿಕ್ಕೇ ನಿಮಗೆ ಅರ್ಥ ಆಗ್ತಿದೆ ಏನು ಅಂತಂದರೆ ಇದು ಇಲ್ಲಿ ದೊಡ್ಡ ಸರ್ಕಲ್ ಇದೆ, ಸೊ ಇಲ್ಲಿ ಚಿಕ್ಕ ಸರ್ಕಲ್ ಇದೆ ಅಥವಾ ಆಕೃತಿನೇ ಚಿಕ್ಕದಾಗಿದೆ, ಅದು ರಾಂಗ್ ಆಗುತ್ತೆ ಅದು. ಓಕೆ, ಈಗ ಉಳಿದಿರುವಂಥದ್ದು ಯಾವುದು ನಮಗೆ ಆಪ್ಷನ್ 1 ಮತ್ತು 3. ಓಕೆ, ಸೊ ನೆಕ್ಸ್ಟ್ ಬರೋಣ. ಏನು ಅಂತಂದರೆ ಇಲ್ಲಿರುವಂತಹ ಏನು ಉಬ್ಬು ಇದೆ ಅದನ್ನು ನೋಡ್ಕೊಳ್ಳಿ. ಇಲ್ಲಿ ಈ ರೀತಿಯಾಗಿ ಇರಬೇಕಿತ್ತು ನಮಗೆ, ಇಲ್ಲ, ಹೌದಾ? ಸೊ ಆಪ್ಷನ್ 3 ರಾಂಗ್. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ನಿಮಗೆ ಆಪ್ಷನ್ 1. ಓಕೆ, ಆಪ್ಷನ್ 1 ಸರಿಯಾದ ಉತ್ತರ. 14ನೇ ಪ್ರಶ್ನೆಗೆ ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ಎಷ್ಟು ಜನ ನಾನು ಉತ್ತರ ಹೇಳುವುದಕ್ಕಿಂತ ಮುಂಚೆನೇ ನೀವು ಸರಿಯಾಗಿ ಉತ್ತರವನ್ನು ಕಂಡು ಹಿಡಿದಿದ್ರಿ, ಅದನ್ನು ನಮಗೆ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸ್ಬೇಕು ನೀವು. ಓಕೆ, ಸೊ 15ನೇ ಪ್ರಶ್ನೆ ಸ್ಟಾರ್ಟ್ ಮಾಡೋಣಂತೆ. ಟೈಮರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, ತುಂಬ ಈಸಿ ಆದಂತಹ ಪ್ರಶ್ನೆ. ನೀವು ಜಸ್ಟ್ ಆ ಒಂದು ಅರ್ಧ ವೃತ್ತ ಇದೆ ನೋಡಿ, ಅರ್ಧ ಸರ್ಕಲ್, ಅದನ್ನು ನೋಡಿಬಿಟ್ರೆ ನಿಮಗೆ ಉತ್ತರ ಗೊತ್ತಾಗುತ್ತೆ. ಏನು, ಇದನ್ನು ನೋಡಿ, ಈ ಅರ್ಧ ಸರ್ಕಲ್. ಸೊ ಅರ್ಧ ಸರ್ಕಲ್ ಯಾವ ರೀತಿಯಾಗಿದೆ ಅಂತಂದರೆ ಇದು ಸೊ ಈ ರೀತಿಯಾಗಿ ಇದೆ. ಸೊ ಅದನ್ನು ತುಂಬಲಿಕ್ಕೆ ನಮಗೆ ಉಬ್ಬು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಏನು ಈ ರೀತಿಯಾಗಿದೆ, ಅದು ಅದನ್ನು ತುಂಬಲಿಕ್ಕೆ ಈ ರೀತಿಯಾದ ಉಬ್ಬು ಬೇಕು ನಮಗೆ. ಸೊ ಈ ರೀತಿಯಾದಂಥ ಉಬ್ಬು ಅಂದರೆ ಆಲ್ರೆಡಿ ತಗ್ಗು ಇದೆ, ಅದನ್ನು ಉಬ್ಬು ಇರುವಂತಹ ಆಕೃತಿ ಮುಚ್ಚಬೇಕು ಅದನ್ನು. ಓಕೆ, ಸೊ ನೋಡಿ ಇಲ್ಲಿ ಆಲ್ರೆಡಿ ತಗ್ಗಿದೆ. ಹಾಗಾದರೆ ಅದು ನಮಗೆ ಯಾವ ರೀತಿ ಆಕೃತಿ ಬೇಕು? ನಮಗೆ ಇಲ್ಲಿ ಈ ರೀತಿಯಾದಂಥ ಆಕೃತಿ ಬೇಕು, ಈ ರೀತಿಯಾದಂಥ ಆಕೃತಿ ಬೇಕು. ಓಕೆ, ಸೊ ಆಪ್ಷನ್ 1ರಲ್ಲಿದೆ, ಬಟ್ ಆಪ್ಷನ್ 2ರಲ್ಲಿ ಇಲ್ಲ. ಸೊ ಹಾಗಾಗಿ ರಾಂಗ್. ಆಪ್ಷನ್ 3ರಲ್ಲೂ ಸಹ ಇಲ್ಲ, ಅದು ತಗ್ಗು ಇದೆ ಅಲ್ಲಿ, ರಾಂಗ್. ಆಪ್ಷನ್ 4 ಅಂತೂ ತುಂಬ ಈಸಿ ಗೊತ್ತಾಗುತ್ತೆ ನಿಮಗೆ, ಅಲ್ವೇ ಅಲ್ಲ, ಯಾಕಂದರೆ ಎಲ್ಲವೂ ಇಲ್ಲಿ ಚಿಕ್ಕದಾಗಿ ಇರುವಂಥದ್ದು. ಓಕೆ, ಸೊ ಹಾಗಾಗಿ ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಓಕೆ, ಸೊ ಈ 16ರಿಂದ ಏನು ಪ್ರಶ್ನೆಗಳಿದ್ದಾವೆ, ಸೊ ಇವೆಲ್ಲವೂ ಈ ನವೋದಯ ವಿದ್ಯಾಲಯದ ಪರೀಕ್ಷೆ ಇದೆ ನೋಡಿ, ಅದರಿಂದ ಬಂದಂಥ ಪ್ರಶ್ನೆಗಳು. ಓಕೆ, ಸೊ ಆ್ಯಕ್ಚುಯಲ್ ಎಕ್ಸಾಮ್ ಕ್ವಶನ್, ಈಗಾಗಲೇ ಹಿಂದಿನ ವರ್ಷದಲ್ಲಿ ಬಂದಂತಹ ಪ್ರಶ್ನೆಗಳಿವು. ಸೊ ಟೈಮರ್ ಸ್ಟಾರ್ಟ್ ಮಾಡಿದ್ದೇನೆ, ಸಾಲ್ವ್ ಮಾಡಿ. ಓಕೆ, ಟೈಮ್ ಕಂಪ್ಲೀಟ್ ಆಗಿದೆ, ಸಾಲ್ವ್ ಮಾಡೋಣ ಅಂತ. ಓಕೆ, ಸೊ ಇಲ್ಲಿ ನೋಡ್ಬೋದು ನಾವು ಇದುವರೆಗೂ ನಾವು ಸಾಲ್ವ್ ಮಾಡಿರುವಂತಹ ಪ್ರಶ್ನೆಗಳು ಎಂದು ಈ ರೀತಿಯಾದಂಥ ಏನು ಚೌಕ ಪೂರ್ತಿಗೊಳಿಸ್ಬೇಕಿತ್ತು ನಾವು. ಓಕೆ, ಸೊ ಇದು ನೋಡಿ, ಇದೇನಾಗಿದೆ ಅಂತಂದರೆ ನಾವು ಒಂದು ತ್ರಿಭುಜವನ್ನು ಮಾಡಬೇಕು, ಈ ರೀತಿಯಾದಂಥ ತ್ರಿಭುಜವನ್ನು ಕಂಪ್ಲೀಟ್ ಮಾಡಬೇಕು ನಾವು. ಓಕೆ, ಸೊ ಈ ರೀತಿಯಾದಂತಹ ತ್ರಿಭುಜವನ್ನು ಕಂಪ್ಲೀಟ್ ಮಾಡಬೇಕು ನಾವು. ಓಕೆ, ಸೊ ಹಾಗಾದರೆ ಮಾಡೋಣ ಅಂತ. ಸೊ ನಮಗೆ ಯಾವ ರೀತಿಯಾದಂಥ ಆಕೃತಿ ಬೇಕು ಅಂತಂದರೆ, ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾದಂತಹ ಆಕೃತಿ ಬೇಕು ಅಂತಂದರೆ ನಮಗೆ ಒಂದು ನಿಮಿಷ, ಈ ರೀತಿಯಾದಂತಹ ತ್ರಿಭುಜ ಕಂಪ್ಲೀಟ್ ಆಗುವಂತಹ ಆಕೃತಿ ಬೇಕು ನಮಗೆ. ಓಕೆ, ಸೊ ಯಾವ ರೀತಿಯಾದಂಥ ಆಕೃತಿ ಬೇಕು ಅಂತಂದರೆ ಈ ರೀತಿಯಾದಂಥ ಆಕೃತಿ ಬೇಕು. ಎಲ್ಲಿದೆ ಈ ರೀತಿಯಾದಂತಹ ಆಕೃತಿ? ನೋಡ್ತಾ ಹೋಗಿ, ನೋಡಿ ಇಲ್ಲಿ ಏನು 1ನೇ ಆಪ್ಷನಲ್ಲಿ ಪಕ್ಕಕ್ಕೆ ಇಟ್ಟು ನೋಡೋಣ. ಸೊ ಇಲ್ಲೇನಾಗಿದೆ ಅಂತಂದರೆ ಇಲ್ಲಿರುವಂತಹ ಏನು ಈ ರೌಂಡ್ ಇದೆ ನೋಡಿ, ಸರ್ಕಲ್, ಅದು ಎಕ್ಸ್ಟ್ರಾ ಬಂದಿದೆ. ಸೊ ಹಾಗಾಗಿ ಏನಾಯಿತು, ಇಲ್ಲಿ ಆಪ್ಷನ್ ಎ ರಾಂಗ್ ಆಯಿತು. ಓಕೆ, ಆಮೇಲೆ ಆಪ್ಷನ್ 2ರಲ್ಲಿ ಇಟ್ಟು ನೋಡೋಣ, 2ರ ಪಕ್ಕಕ್ಕೆ ಆ ಒಂದು ಇಮೇಜನ್ನು ಇಟ್ಟು ನೋಡೋಣ. ಸೊ ಏನಾಗಿದೆ, ಇಲ್ಲಿರುವಂತಹ ಏನು ಸರ್ಕಲನ್ನು ನೋಡಿ. ಓಕೆ, ನಮಗೆ ಈ ರೀತಿಯಾದಂಥ ಉಬ್ಬು ಬೇಕಾಗಿತ್ತು. ಸೊ ಹಾಗಾದರೆ ಆಪ್ಷನ್ 2 ಸಹ ರಾಂಗ್ ಆಯಿತು. ಓಕೆ, ನೆಕ್ಸ್ಟ್ ಈಗ ಏನು ಮಾಡೋಣ, ಅದನ್ನು ಆಪ್ಷನ್ 3ರ ಪಕ್ಕಕ್ಕೆ ಇಟ್ಟು ನೋಡೋಣ. ಓಕೆ, ಸೊ ಇಲ್ಲಿ ಏನಾಗಿದೆ ಅಂತ ಅಂದರೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಲೈನ್ ಬಂದಿರುವಂಥದ್ದು, ಈ ರೀತಿಯಾದಂಥ ಉದ್ದ ಲೈನ್ ಎಕ್ಸ್ಟ್ರಾ ಬಂದಿದೆ ಅಲ್ಲಿ, ಬಟ್ ಇಲ್ಲಿ ನಮಗೆ ಇಲ್ಲ, ಹೌದಾ? ಸೊ ಹಾಗಾಗಿ ಏನಾಯಿತು, ಆಪ್ಷನ್ ಸಿ ಸಹ ರಾಂಗ್ ಆಯಿತು. ಹಾಗಾದರೆ ಈಗ ಆಪ್ಷನ್ ಡಿ ಪಕ್ಕಕ್ಕೆ ಇಟ್ಟು ನೋಡೋಣ. ಓಕೆ, ಸೊ ನೋಡ್ಬೋದು ನೀವು, ಸರಿಯಾಗಿ ನಮಗೆ ಹೇಗೆ ಬೇಕಿತ್ತೋ ಅದೇ ರೀತಿಯಾಗಿ ಆಪ್ಷನ್ ಇರುವಂಥದ್ದು, ಹೌದಾ? ಸೊ ಹಾಗಾದರೆ ನಿಮಗೆಲ್ಲ ಉತ್ತರ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಸೊ ಯಾವುದು ಸರಿಯಾದ ಉತ್ತರ ಅಂತ ಅಂದರೆ ಆಪ್ಷನ್ ನಂಬರ್ 4 ಅಥವಾ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ. ಓಕೆ,
ನೆಕ್ಸ್ಟ್ 17ನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. 17, 18, 19. ಓಕೆ, ಟೈಮರ್ ಸ್ಟಾರ್ಟ್ ಮಾಡ್ತೇನಂತೆ. ಸ್ಟಾರ್ಟ್ ಆಗಿದೆ. ಓಕೆ, ಸ್ಟಾರ್ಟ್ ಮಾಡೋಣ. ನೋಡಿ, ನಮಗೆ ಇದು ಸರ್ಕಲ್. ಓಕೆ, ಸೊ ಇದುವರೆಗೂ ನಾವು ಈ ಚೌಕದ ರೀತಿಯಲ್ಲಿರುವಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀವಿ. ತ್ರಿಕೋನ ಆಯಿತು, ಈಗ ಒಂದು ಸರ್ಕಲ್. ಓಕೆ, ಸರ್ಕಲ್ ನಮಗೆ ಕಂಪ್ಲೀಟ್ ಆಗಬೇಕು. ಹಾಗಿದ್ರೆ ನೋಡಿ, ನಮಗೆ ಇಲ್ಲಿ ಈ ರೀತಿಯಾದಂಥ ಸರ್ಕಲ್ ಬರಬೇಕು. ಓಕೆ, ಒಂದು ನಿಮಿಷ, ಸರಿಯಾಗಲಿಲ್ಲ ಅದು. ಈ ರೀತಿಯಾದಂತಹ ಒಂದು ಸರ್ಕಲ್ ಬೇಕು ನಮಗೆ. ಓಕೆ, ಸೊ ಎಲ್ಲ ಆಪ್ಷನ್ಗಳಲ್ಲಿ ಇದೆ. ಆಮೇಲೆ ಇನ್ನೊಂದು ಏನು ಗಮನಿಸಬೇಕು ಅಂತಂದರೆ, ಇಲ್ಲಿ ಎಲ್ಲವೂ ಕಪ್ಪು ಬಣ್ಣದಲ್ಲಿ ಶೇಡ್ ಮಾಡಿದ್ದಾರೆ ಅವರು. ಹಾಗಾದರೆ ನಮಗೆ ಇಲ್ಲಿ ಆಪ್ಷನ್ ಸಿಯಲ್ಲಿ ಶೇಡ್ ಮಾಡಿಲ್ಲ, ಸ್ವಲ್ಪ ಬಿಳಿ ಬಣ್ಣದಿದೆ. ಆಪ್ಷನ್ ಡಿ ಇಲ್ಲಿ ಅಷ್ಟು ರೀತಿ ಶೇಡೇ ಮಾಡಿಲ್ಲ, ರಾಂಗ್ ಆಯಿತು. ಈಗ ಏನು ಕಂಪೇರ್ ಮಾಡಬೇಕು ಅಂತಂದರೆ, ನಾವು ಆಪ್ಷನ್ ಎ ಮತ್ತು ಬಿ ಅನ್ನು ಕಂಪೇರ್ ಮಾಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ 2 ಆಕೃತಿಗಳು ಇರುವಂಥದ್ದು, 2 ತ್ರಿಭುಜ ಇರುವಂಥದ್ದು, ಇಲ್ಲಿ 3 ಇದ್ದಾವೆ. ಹೌದಾ? ಸೊ ಹಾಗಾದರೆ ನಮಗೆ 3 ಬೇಕಾ ಅಥವಾ 2 ಬೇಕಾ ನೋಡೋಣ ಈಗ. ಸೊ ಇಲ್ಲಿ ನೋಡ್ಬೋದು, ಮೇಲ್ಗಡೆ 3 ಇರುವಂಥದ್ದು, 3 ಅಲ್ಲ 4 ಇದ್ದಾವೆ. ಓಕೆ, ಸೊ ಎಷ್ಟಿದ್ದಾವೆ? 1, 2, 3, 4 ಇದ್ದಾವೆ. ಓಕೆ, ಹಾಗಾದರೆ ಕೆಳಗಡೆನೂ 4 ಇರಬೇಕಲ್ವಾ? ಕೆಳಗಡೆನೂ 4 ಇರಬೇಕು. ಆಲ್ರೆಡಿ 1 ಇದೆ ಇಲ್ಲಿ. ಹಾಗಾದರೆ ಇನ್ನೂ ಎಷ್ಟು ಬೇಕು ನಮಗೆ? 3 ಬೇಕಾಗತ್ತೆ. 2, 3, 4. ಸೊ ಹಾಗಾದರೆ 3 ತ್ರಿಭುಜಗಳು ಬೇಕು. ಸೊ ಹಾಗಾದರೆ ನಮಗೆ 2 ಬೇಡ. ಆಪ್ಷನ್ ಬಿ ಇಸ್ ದಿ ರೈಟ್. 1, 2, 3 ಅಥವಾ 3, 4, 2, 3, 4. ಹೌದಾ? ಸೊ ಆಲ್ರೆಡಿ ಅಲ್ಲಿ 1 ಇದೆ. 2, 3, 4 ಇದು ಸರಿಯಾದ ಉತ್ತರ. ಆಪ್ಷನ್ ಎಷ್ಟು? ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಫಾರ್ 17th ಕ್ವಶನ್. ಓಕೆ, ನೆಕ್ಸ್ಟ್ ಇನ್ನು ಮುಂದೆ ಇರುವಂತಹ ಪ್ರಶ್ನೆಗಳು ಸಹ ನವೋದಯ ಎಕ್ಸಾಮ್ನಲ್ಲೇ ಬಂದಿರುವಂಥದ್ದು. ಸೊ ನೀವೇನು ಮಾಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಓಕೆ, ಸೊ 18ನೇ ಪ್ರಶ್ನೆಗೆ ಏನು ಸರಿಯಾದ ಉತ್ತರ ಆಗುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. 18ನೇ ಪ್ರಶ್ನೆ, ಈ 19ನೇ ಪ್ರಶ್ನೆ ಸಹ ನವೋದಯ ವಿದ್ಯಾಲಯದ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆನೇ. ಸೊ ಹಾಗಾದರೆ ಇದಕ್ಕೂ ಸಹ ನಮಗೇನು ಮಾಡಿ, ನೀವು ನಮಗೆ ಕಮೆಂಟ್ ಮಾಡುವ ಮೂಲಕ ಉತ್ತರವನ್ನು ತಿಳಿಸಿ. ಓಕೆ, ಸೊ ಹಾಗಾದರೆ ಈ ಏನು ವಿಡಿಯೋದಲ್ಲಿ ಯಾವೆಲ್ಲ ಪ್ರಶ್ನೆಗಳಿಗೆ ನಿಮಗೆ ಕಮೆಂಟ್ ಮಾಡಿ ಉತ್ತರ ಹೇಳಿ ಅಂತ ಹೇಳಿದ್ದೀನಿ. ತಪ್ಪದೇ ಎಲ್ಲರೂ ನಿಮ್ಮ ಹೆಸರನ್ನು ಬರೀರಿ, ಆಮೇಲೆ ಪ್ರಶ್ನೆ ಸಂಖ್ಯೆಯನ್ನು ಬರೀರಿ, ಆಮೇಲೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಓಕೆ, ಸೊ ಹಾಗಾದರೆ ಈಗ ನಾವು ಈ ಒಂದು ಏನು ಜಾಮಿತಿಯ ಚಿತ್ರವನ್ನು ಪೂರ್ಣಗೊಳಿಸಿ ಅಥವಾ ಕತ್ತರಿಸಿ ಹೋದ ಚಿತ್ರವನ್ನು ಪೂರ್ಣಗೊಳಿಸಿ ಅಥವಾ ಜಾಮೆಟ್ರಿಕಲ್ ಫಿಗರ್ ಕಂಪ್ಲೀಷನ್, ಈ ಒಂದು ಕ್ಲಾಸನ್ನು ಇಲ್ಲಿ ಕಂಪ್ಲೀಟ್ ಮಾಡಿದ್ವಿ, ಈ ಟಾಪಿಕ್. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದ ಏನು ಟಾಪಿಕ್ಕನ್ನು, ಹೊಸ ವಿಷಯದ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಹಾಗಾದರೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.